ಟೈಪ್ 1 ಡಯಾಬಿಟಿಸ್ ಅಲ್ಲಿ ಏನಿರ್ತದೆ, ಇನ್ಸುಲಿನ್ ಉತ್ಪತ್ತಿ ತುಂಬಾ ಕಡಿಮೆ ಇರ್ತದೆ. ನಮ್ಮ ಶರೀರದಲ್ಲಿ ಸೆಲ್ಸ್ ಗಳಿದಾವೆ, ಬ್ಲಡ್ ಸೆಲ್, ಮಸಲ್ ಸೆಲ್, ಸ್ಕಿನ್ ಸೆಲ್, ಬ್ರೈನ್ ಸೆಲ್, ಹಾರ್ಟ್ ಸೆಲ್, ಲಿವರ್ ಸೆಲ್, ಲಂಗ್ ಸೆಲ್, ಇವೆಲ್ಲ ಸೆಲ್ಸ್ ಗಳಿದಾವೆ. ಒನ್ ಸೆಲ್ ಈಸ್ ಈಕ್ವಲ್ ಟು ಒನ್ ಬಾಡಿ, ಒನ್ ಬಾಡಿ ಈಸ್ ಈಕ್ವಲ್ ಟು ಒನ್ ಯೂನಿವರ್ಸ್. ಈ ಎಲ್ಲಾ ಸೆಲ್ಸ್ ಗಳನ್ನ ಓಪನ್ ಮಾಡುವ ಕೆಲಸವನ್ನ ಇನ್ಸುಲಿನ್ ಮಾಡ್ತದೆ. ಬೀಗದ ಕೈ ಇದ್ದಂಗೆ ಸೆಲ್ಸ್ ಗಳಿಗೆ ಬೀಗ ಇರ್ತದೆ, ಆ ಬೀಗವನ್ನ ಸೆಲ್ ರಿಸೆಪ್ಟರ್ ಅಂತ ಹೇಳ್ತಾರೆ. ಆ ಸೆಲ್ ರಿಸೆಪ್ಟರ್ ಅನ್ನ ಓಪನ್ ಮಾಡಿದಾಗ ಇದೇನಿರ್ತದೆ, ನಾವು ತಿಂದಿರೋ ಆಹಾರದಲ್ಲಿ ನ್ಯೂಟ್ರಿಷನ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿರ್ತದೆ, ಅದೆಲ್ಲ ಹೋಗಿ ಸೆಲ್ಸ್ ಒಳಗಡೆ ಹೋಗಿ ಅದು ATP ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತಕ್ಕಂತ ಒಂದು ಮಾಲಿಕ್ಯೂಲ್ ಶಕ್ತಿ ಕಣವಾಗಿ ನಮ್ಮ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಜೀವಸತ್ವವನ್ನು ಅದು ಕ್ರಿಯಾಶೀಲಗೊಳಿಸುತ್ತೆ. ಶಕ್ತಿಗೆ ಮುಖ್ಯವಾಗಿ ಗ್ಲೂಕೋಸ್ ಬೇಕು, ಪೆಟ್ರೋಲ್ ಇದ್ದಂಗೆ. ಆದರೆ ಅದು ಸಮರ್ಪಕವಾಗಿ ನಮ್ಮ ಜೀವಕೋಶಗಳಿಗೆ ತಲುಪದೇ ಇದ್ದಾಗ ಇನ್ಸುಲಿನ್ ಏನಾಗುತ್ತೆ, ಅದು ತುಂಬಾ ಕಡಿಮೆ ಇದ್ದಾಗ ಸಕ್ಕರೆ ಅಂಶ ಆ ಒಂದು ರಕ್ತದಲ್ಲಿ ಉಳ್ಕೊಳ್ಳುತ್ತದೆ. ಅದನ್ನೇ ಬ್ಲಡ್ ಶುಗರ್ ಅಂತ ಹೇಳ್ತಾರೆ. ಇದು ಟೈಪ್ 1 ಡಯಾಬಿಟಿಸ್ ನ ಪ್ಯಾಥೋಫಿಸಿಯಾಲಜಿ. ಟೈಪ್ 2 ಡಯಾಬಿಟಿಸ್ ನ ಪ್ಯಾಥೋಫಿಸಿಯಾಲಜಿ ಹೇಗೆಂದ್ರೆ, ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಆದರೆ ಅಲ್ಲಿ ಸೆಲ್ ರಿಸೆಪ್ಟರ್ ಗಳಲ್ಲಿ ತೊಂದರೆ ಇರ್ತದೆ. ಸೆಲ್ ರಿಸೆಪ್ಟರ್ ಗಳು ಸರಿಯಾಗಿ ಓಪನ್ ಆಗೋದಿಲ್ಲ. ಬೀಗದ ಕೈ ಇದೆ, ಆದ್ರೆ ಬೀಗ ತುಕ್ಕಿಡಿದಿದೆ, ಓಪನ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಆ ಬೀಗಗಳನ್ನ ಅಂದ್ರೆ ಸೆಲ್ ರಿಸೆಪ್ಟರ್ ಗಳನ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ರೀಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಅದರಿಂದ ಟೈಪ್ 2 ಡಯಾಬಿಟಿಸ್ ರಿವರ್ಸ್ ಆಗುತ್ತೆ. ಟೈಪ್ 1 ಡಯಾಬಿಟಿಸ್ ರಿವರ್ಸ್ ಆಗ್ಬೇಕಂದ್ರೆ ಪ್ಯಾಂಕ್ರಿಯಾಸ್ ಬೀಟಾ ಸೆಲ್ ಅನ್ನ ರೆಜ್ಯುನೇಷನ್ ಮಾಡೋದು. ಟೈಪ್ 2 ಡಯಾಬಿಟಿಸ್ ರಿವರ್ಸ್ ಆಗ್ಬೇಕಂದ್ರೆ ನಮ್ಮ ಸೆಲ್ ರಿಸೆಪ್ಟರ್ ಗಳನ್ನ ರೆಜ್ಯುನೇಷನ್ ಮಾಡೋದು.